ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ನಿಮ್ಮ ಹತ್ರ ತುಂಬಾನೇ ಕೇಳ್ಕೊತಾ ಇದೀನಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ. ನನ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇತ್ತೀಚೆಗೆ ನಿನ್ನ ಜೊತೆ ನನ್ನ ಕತೆ ಒಂದು ರೋಚಕ ತಿರುವನ್ನೇ ಪಡ್ಕೋತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಅಜ್ಜಿ ಈ ಕಡೆ ಅಂಜನ್ಗೆ ತಂಬುಳಿ ಮಾಡಕ್ ಹೇಳಿರ್ತಾರೆ, ಅದನ್ನ ಈ ಕಡೆ ಭೂಮಿ ಕೂಡ ಮಾಡಿರ್ತಾಳೆ. ಈ ಕಡೆ ನಿಂಗವಂಗೆ ಎಲ್ಲ ಕೂಡ ಗೊತ್ತಿರುತ್ತೆ. ಹಾಗೇನೆ ಎಲ್ರಿಗೂ ಕೂಡ ಬಡಿಸ್ತಿರುವಾಗ ತಂಬುಳಿನ ಅಜ್ಜಿಗೆ ಮಾತ್ರ ಬಡಿಸ್ತಾಳೆ ಈ ಕಡೆ ಅಂಜನ. ಆಗ ಈ ಕಡೆ ನಿಂಗವಂಗೆ ಕೋಪ ಬಂದ್ಬಿಡುತ್ತೆ. ಏಯ್, ತಂಬುಳಿ ನನ್ಗೊಬ್ಳಿಗೆ ಮಾಡಿರೋದ, ಮನೆಯವ್ರೆಲ್ರಿಗೂ ಮಾಡಿಲ್ವಾ ಅಂತ ಕೇಳ್ತಾರೆ. ಅಜ್ಜಿ ಇದೆ ಇದೆ ಅಂದಾಗ ಮತ್ತೆ ಎಲ್ರಿಗೂ ಬಡಿಸು ಅಂತ ಹೇಳ್ತಿರ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಅಂಜನ ಎಲ್ರಿಗೂ ಕೂಡ ಬಡಿಸ್ತಿರುವಾಗ ಈ ಕಡೆ ನಿಂಗವ್ವ ಹೇಳ್ತಾರೆ, ಒಂದೆಲ್ಗ ಹಾಕಿ ತಂಬುಳಿ ಮಾಡೋದ್ರಿಂದ ಬ್ರೈನ್ ಗೆ ತುಂಬಾ ಹೆಲ್ಪ್ ಆಗತ್ತೆ, ಕಳ್ದೋಗಿರೋ ನೆನ್ಪೆಲ್ಲ ವಾಪಸ್ ಬರುತ್ತೆ, ನಮ್ ಶಾರದಂಗೋಸ್ಕರ ಇದೆಲ್ಲ ಮಾಡ್ತಿದ್ದು ಅಂತ ಹೇಳಿ ಈ ಕಡೆ ನಿಂಗವ್ವ ಹೇಳ್ತಿರ್ತಾರೆ. ಹೀಗೆ ಎಲ್ರಿಗೂ ಕೂಡ ಬಡಿಸ್ತಾರೆ, ನಿಂಗವ್ವ ಕೂಡ ಊಟ ಮಾಡ್ತಾರೆ. ತಂಬುಳಿ ಟೇಸ್ಟ್ ನೋಡ್ಬಿಟ್ಟು ವಾವ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ನಿಂಗವ್ವ ಹೇಳ್ತಿರ್ತಾರೆ. ಈ ತಂಬುಳಿ ಮಾಡಿರುವಂತ ಕೈಗೆ ಒಂದು ವಜ್ರದ ಉಂಗ್ರನೇ ತೊಡಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಈ ಕಡೆ ನಿಂಗವ್ವ ಹೇಳ್ತಿರುವಾಗ ಈ ಕಡೆ ಅಂಜನ, ಹೌದಾ ಅಜ್ಜಿ, ಯಾವಾಗ ತೋರಿಸ್ತೀರಾ ಅಂತ ಕೇಳ್ಬಿಡ್ತಾಳೆ. ಏಯ್, ಮುಚ್ಕೊಂಡಿರೆ ಸಾಕು, ನಾನ್ ಹೇಳಿದ್ದು ಈ ತಂಬುಳಿ ಮಾಡ್ದವ್ರಿಗೆ ಅಂತ ಹೇಳಿದಾಗ ಅಜ್ಜಿ ನಾನೇ ಮಾಡಿದ್ದು ಅಂದಾಗ, ಬೇಕು ಕಣ್ಮುಚ್ಕೊಂಡು ಹಾಲು ಕುಡ್ದು ನನ್ಗೇನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಈ ತಂಬುಳಿನ ಮನಸ್ವಿನಿ ಮಾಡಿದ್ದು, ನನ್ಗೆ ಎಲ್ಲ ಗೊತ್ತಿದೆ. ಶ್ರವಣ, ನೀನ್ ತುಂಬಾ ಅದೃಷ್ಟ ಮಾಡಿದೆ ಕಣೋ, ಒಳ್ಳೆ ಮಗಳನ್ನೇ ಹೆತ್ತಿದ್ದೀರಾ. ಏ ರಾಮ, ನೀನು ಅಜಿತನ್ಗೆ ಅದ್ಯಾವ್ದೋ ಬೇರೆ ಹುಡುಗಿ ತಂದ್ಕೊಂಡಿದ್ಯಲ್ಲೋ, ಮನೆಯಲ್ಲೇ ಚಿನ್ನದಂತ ಹುಡುಗಿ ಇರ್ಬೇಕಾದ್ರೆ ಈ ಮನಸ್ಸಿನೇ ನಿನ್ ಮಗುನ ತಂದ್ಕೋಬೋದಾಗಿತ್ತಲ್ಲೋ. ಮನೇಲೆ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತದ್ರಂತೆ. ಈ ಹುಡುಗಿನ ಮದ್ವೆ ಆಗೋ ಹುಡ್ಗ ತುಂಬಾ ಅದೃಷ್ಟ ಮಾಡಿದಾನೆ. ಈ ಮನಸ್ಸಿನಿಗೆ ತುಂಬಾ ಒಳ್ಳೆ ಗುಣ ನಡತೆ ಎಲ್ಲ ಇದೆ, ಸಂಸ್ಕಾರ ಇದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಬಗ್ಗೆ ನಿಂಗವ ಹೊಗಳ್ತಿರೋದೇನು, ಭೂಮಿನ ಅಟ್ಟಕ್ಕೇರ್ಸ್ಬಿಡ್ತಾಳೆ. ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆದ್ರೆ ಈ ಕಡೆ ನಿಂಗವ್ ಮಾತ್ರ ಅಂಜನನ್ ಮೇಲೆ ತುಂಬಾನೇ ಕೋಪ ಬರ್ತಿರುತ್ತೆ. ಯಾಕಂದ್ರೆ ಅಂಜನನ್ಗೆ ತಂಬುಳಿ ಮಾಡಕ್ ಹೇಳಿರೋದ್ರಿಂದ ಇದು ಮನಸ್ವಿನಿ ಮಾಡಿದ್ದು ಅಂತ ಗೊತ್ತಾಗಿ ಅಂಜನಿಗೆ ಏನಾದ್ರೂ ಮಾಡಿ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಹಾಗೆ ಈ ಕಡೆ ನಿಂಗವ್ವ ಹೇಳ್ತಾಳೆ, ನಿನ್ಗೊಂದ್ ಪನಿಷ್ಮೆಂಟ್ ಇದೆ, ತಂಬುಳಿ ಮಾಡು ಅಂದ್ರೆ ಈ ಹುಡುಗಿ ಕೈಯಲ್ಲಿ ಮಾಡ್ತಿದ್ಯಲ್ಲ, ನಿನಗೆ ಒಳ್ಳೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾಗ, ಏನ್ ಪನಿಷ್ಮೆಂಟ್ ಅಂತ ಕೇಳ್ತಾರೆ ದೇವಯ್ಯನಿ ಮತ್ತೆ ಅಂಜನ. ಏನು ಇವಾಗ್ಲೇ ಹೇಳ್ಬಿಡ್ಬೇಕಾ, ಯಾವಾಗ ನಿನಗ್ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನಿಗೆ ಮತ್ತೆ ಅಂಜನಂಗೆ ಬಾಯಿ ಬಂದಂಗ್ ಬೈತಿರ್ತಾಳೆ ಈ ಕಡೆ ನಿಂಗವ್ವ. ಹೀಗೆ ಒಂದಷ್ಟು ಸನ್ನಿವೇಶ ನಡೆಯುತ್ತೆ. ಅದಾದ ನಂತರ ರಾತ್ರಿ ಆಗತ್ತೆ, ಊಟ ಎಲ್ಲ ಆಗತ್ತೆ, ಮಲ್ಕೋತಾರೆ. ಈ ಕಡೆ ಭೂಮಿಗ್ ಮಾತ್ರ ಶಾರದನ್ ಜೊತೆಗೆ ಮಲ್ಕೊಂಡಿರ್ತಾಳೆ. ಭೂಮಿಗ್ ನಿದ್ರೆನೆ ಬರ್ತಿರಲ್ಲ, ಸಾಯಿಬ್ರು ಬಗ್ಗೆ ಅಂದ್ರೆ ಅಜಿತನ್ ಬಗ್ಗೆನೆ ನೆನ್ಪ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಮಲ್ಕೊಂಡಿರ್ತಾಳೆ. ಅಲ್ಲ ಸಾಹೇಬ್ರು, ನೋಡಿ ಎಷ್ಟು ದಿನ ಆಗಿದೆ ಸಾಹೇಬ್ರೆ, ನನ್ಗೆ ನಿಮ್ಮನ್ನ ನೋಡ್ಬೇಕಂತ ಆಸೆ ಆಗ್ತಿದೆ, ಬೇಗ ಬನ್ನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕನ್ವರ್ಸ್ತಿರ್ತಾಳೆ ಅಜಿತ್ ಸಾಹೇಬ್ರನ್ನ. ಏನ್ ಗೊತ್ತಾ ಸಾಹೇಬ್ರೆ, ನಿಮ್ ಜೀವಕ್ಕೆ ಅಪಾಯ ಇದೆ ಅಂತ ಒಬ್ರುಗಳೇ ಹೇಳಿದ್ರು, ಅದಕ್ಕೋಸ್ಕರ ನಿಮ್ಗೋಸ್ಕರ ಅಂತ ನಾನು ವ್ರತ ಮಾಡ್ತಾ ಇದೀನಿ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ಕೊತಿರ್ತಾಳೆ. ಏನ್ ಗೊತ್ತಾ ಸಾಹೇಬ್ರೆ, ಈ ವ್ರತ ತುಂಬಾ ಕಷ್ಟ ಅಂತೆ, ನಾನು ನಿಮ್ಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ಕೂಡ ನನ್ ಜೀವನ ಒತ್ತೆ ಇಟ್ಟಾದ್ರೂ ಈ ವ್ರತನ ಕಂಪ್ಲೀಟ್ ಮಾಡ್ತೀನಿ ಸಾಹೇಬ್ರೆ, ನಿಮ್ಗೆ ಏನು ಕೂಡ ಆಗ್ಬಾರ್ದು ಸಾಹೇಬ್ರೆ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಾಹೇಬ್ರೆ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಹಾಗೆ ಎಲ್ರು ಕೂಡ ನಿದ್ದೆ ಹೋಗ್ತಾರೆ. ಬೆಳಗಾಗತ್ತೆ. ಬೆಳಿಗ್ಗೆ ಮುಂಚೆ ಎದ್ಬಿಟ್ಟು ಈ ನಿಂಗವ್ವ ಅಂಜು ಅಂಜು ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಕಿರಿಸ್ತಿರ್ತಾರೆ. ಈ ಕಡೆ ಅದ್ನೋ ಬಿದ್ನೋ ಅಂತೇಳಿ ಅಂಜನ ಅಜ್ಜಿ ಅಜ್ಜಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದೀನಿ ಅಜ್ಜಿ ಅಂತ ಹೇಳ್ಬಿಟ್ಟು ಏನಜ್ಜಿ ಅಂತೇಳಿ ಓಡ್ಕೊಂಡ್ ಬರ್ತಾಳೆ ಅಂಜನ. ಆಗ ಈ ಕಡೆ, ಅಲ್ಲ ಕಣೆ ಇಷ್ಟೊತ್ತಾಗಿದೆ, ಕಾಫಿ ಮಾಡ್ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವೇನೆ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಹಾಗೆ ಹೀಗೆ ಅಂತ ಈ ಕಡೆ ನಿಂಗವ್ವ ಅಂಜನಿಗೆ ಒಂದೇ ಸಮನೆ ಬೈತಿರ್ತಾಳೆ. ಆದ್ರೆ ಈ ಕಡೆ ಅಂಜನಿಗಂತೂ ಕೆಟ್ಟ ಕೋಪ ಬರ್ತಿರುತ್ತೆ. ಈ ಹಾಳಾದ್ ಮುದುಕಿ ನನ್ ಹಿಂದೆನೆ ಬಿದ್ದಿದ್ದಾಳೆ, ಅಲ್ಲ ನೆನೆ ನೋಡಿದ್ರೆ ತಂಬುಳಿ ಮಾಡಕ್ ಹೇಳಿದ್ರು, ಇವಾಗ ನೋಡಿದ್ರೆ ಕಾಫಿ ಮಾಡಕ್ ಹೇಳ್ತಿದ್ದಾಳಲ್ಲ ಈ ಹಾಳ ಮುದುಕಿ, ಹಾಗೆ ಹೀಗೆ ಅಂತ ಅಂಜನ ನಿಂಗವಂಗೆ ಬಾಯ್ ಬಂದಂಗ್ ಮನ್ಸೊಳಗೆ ಬೈಕೋತಿರ್ತಾಳೆ. ಆದ್ರೆ ವಿಧಿ ಇಲ್ಲ, ಅಜ್ಜಿ ಮಾತನ್ನ ಕೇಳಲೇಬೇಕು. ಅಜ್ಜಿ ಕಾಫಿ ತಾನೆ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಿಚನ್ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಿರ್ತಾಳೆ. ಏಯ್, ಅಲ್ಲೆಲ್ಲಿ ಹೋಗ್ತಿದ್ಯಾ, ನೀನು ಕಾಫಿ ಮಾಡ್ಕೋಬೇಕಾಗಿರೋದು ಅಲ್ಲಲ್ಲ ಅಂದಾಗ, ಇನ್ನೆಲ್ಲ ಅಜ್ಜಿ, ಇಲ್ಲೇ ತಾನೆ ಅಡ್ಗೆ ಮನೆಗೆ ಇರೋದು ಅಂತ ಹೇಳಿದಾಗ, ನಿನ್ಗೆ ಈ ಅಡ್ಗೆ ಮನೆ ಲಾಯಕ್ಕಿಲ್ಲ, ಬಾಯಿಲಿ ನಾನೊಂದ್ ಜಾಗ ತೋರಿಸ್ತೀನಿ, ನೀನ್ ಅಲ್ಲೇ ಕಾಫಿ ಮತ್ತೆ ತಿಂಡಿ ಎಲ್ಲ ಮಾಡ್ಬೇಕು ಅಂದಾಗ ಈ ಕಡೆ ಅಂಜನಿಗೆ ಫುಲ್ಲು ಶಾಕ್ ಆಗ್ತಿರುತ್ತೆ. ಅಂದ್ರೆ ಮನೆಯಿಂದ ಹೊರಗಡೆ ಒಂದು ಸೌದೆ ಒಲೆ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಅಂಜನಿಗೆ ಜೋರಾಗಿ ನಿಂಗವ್ವ ಮಾತಾಡ್ತಿರೋದ್ರಿಂದ ಮನೆಯವರೆಲ್ಲರೂ ಕೂಡ, ಸಂಗೀತ, ರಾಮು, ಶ್ರವಣು ಎಲ್ರು ಕೂಡ ಅಲ್ಲಿಗೆ ಬರ್ತಿರ್ತಾರೆ. ದೇವಯಾನಿ ಕೂಡ ಬರ್ತಾಳೆ. ದೇವಯಾನಿ ಬಂದ ತಕ್ಷಣ ಅಂಜನ ಹೋಗ್ಬಿಟ್ಟು ದೇವಯಾನಿ ಹಿಂದೆ ಬಚ್ಚಿಟ್ಕೊಂಡ್ ಬಿಡ್ತಾಳೆ. ಏ ಅಮ್ಮ ಮಗಳು ಬಂದ್ರೆ ಇಲ್ಲಿ, ಇಬ್ರು ಬನ್ನಿ ಇಲ್ಲಿ. ನೆನೆ ನಾನು ತಂಬುಳಿ ಮಾಡಕ್ ಹೇಳಿದ್ರೆ ದೇವಯಾನಿ ನೀನು ಅಂಜನಿಗೆ ಸಪೋರ್ಟ್ ಮಾಡಕ್ಕೆ ಹಿಂದೆ ಬಾಗ್ಲಿಂದ ಹೋದೆ, ನನ್ಗೆಲ್ಲ ಗೊತ್ತಿದೆ, ಅದಕ್ಕೆ ತಾಯಿ ಮಗಳು ನಿಮ್ಮಿಬ್ರಿಗೂ ಕೂಡ ಪನಿಷ್ಮೆಂಟ್ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ಸೌದೆ ಒಲೆನಲ್ಲೇ ಎಲ್ರಿಗೂ ಕೂಡ ಕಾಫಿ ತಿಂಡಿ ಎಲ್ಲ ಕೂಡ ಅಡಿಗೆ ಮಾಡೋದಕ್ಕೆ ಹೇಳ್ಬಿಡ್ತಾರೆ. ಯಾಕಜ್ಜಿ ಅಂತ ಈ ಕಡೆ ಅಂಜನ ಕೇಳಿದಾಗ, ಇನ್ನೇನ್ ಮತ್ತೆ ಮನಸ್ವಿನಿ ಕೈಲಿ ತಂಬುಳಿ ಮಾಡಿಸ್ದಲ್ಲ, ನಿಮ್ಮ ಅಮ್ಮ ನೋಡಿದ್ರೆ ಹಿಂದ್ಗಡೆ ಬಾಗ್ಲಿಂದ ಮೊಬೈಲ್ ಅಲ್ಲಿ ವಿಡಿಯೋ ಹಾಕೊಟ್ಟಿದ್ದಾಳೆ, ಇದಕ್ಕೆ ನಾನ್ ಕೊಡ್ತಿರೋ ಪನಿಷ್ಮೆಂಟ್, ಬೇಗ ಬೇಗ ಕಾಫಿ ಎಲ್ರಿಗೂ ಮಾಡ್ಕೊಡಿ, ಹಾಗೇನೆ ತಿಂಡಿ ಎಲ್ಲ ಕೂಡ ಇಲ್ಲೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಸೌದೆ ಒಲೆನಲ್ಲೇ ಮಾಡ್ಬೇಕು ಅಂತ ಹೇಳಿದಾಗ ಈ ಕಡೆ ವಿಧಿ ಇಲ್ಲ, ದೇವಯಾನಿ ಕೂಡ ಒಪ್ಕೋತಾಳೆ. ಸರಿ ಆಯ್ತು, ಕಾಫಿ ತಿಂಡಿ ಅಡ್ಗೆ ತಾನೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೇವಯಾನಿ ಕೂಡ ಹೇಳ್ತಿರ್ತಾಳೆ. ಆಗ ಈ ಕಡೆ ನಿಂಗಬಜ್ಜಿ ಮನೆಯವರೆಲ್ರು ಕೂಡ ಕರೆದ್ಬಿಟ್ಟು ಒಳಗಡೆ ಕರಿತಿರ್ತಾರೆ. ಏ ಸಂಗೀತ ಬಾರೆ, ನಾವ್ ಆರಾಮಲ್ಲಿ
ಟಿವಿ ಹಾಕೊಂಡು ಟಿವಿ ನೋಡೋಣ, ಬನ್ನಿ ಬನ್ನಿ ಎಲ್ರು ಅಂತ ಹೇಳಿ ಎಲ್ರನ್ನೂ ಕೂಡ ಕರ್ಕೊಂಡು ಹೋದಾಗ ಈ ಕಡೆ ಭೂಮಿ ಮಾತ್ರ ಅಲ್ಲೇ ನಿಂತಿರ್ತಾಳೆ. ಏ ಹುಡುಗಿ ಬಾರ ಇಲ್ಲಿ, ಯಾಕೆ ಮತ್ತೆ ಹೋಗಿ ಅವಳಿಗೆ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಅದಕ್ಕೆಲ್ಲ ಈ ನಿಂಗವ್ವ ಅವಕಾಶ ಕೊಡಲ್ಲ. ಬಾ ಬಾ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವ ಭೂಮಿ ಕೂಡ ಅಲ್ಲಿ ನಿಲ್ಲೋದಕ್ಕೆ ಅವಕಾಶ ಕೊಡೋದಿಲ್ಲ. ಮನೆಯವರೆಲ್ಲರನ್ನೂ ಕೂಡ ಒಳಗಡೆ ಕರ್ಕೊಂಡು ಹೋಗೇ ಬಿಡ್ತಾಳೆ. ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಪೇಚಾಡ್ತಿರ್ತಾರೆ. ಹೇಗೋ ಒಂದು ಸೌದೆ ಒಲೆನಲ್ಲಿ ಕಾಫಿನೂ ಕೂಡ ಮಾಡ್ತಾರೆ, ತಿಂಡಿನೂ ಕೂಡ ಮಾಡ್ತಿರ್ತಾರೆ. ಈ ಕಡೆ ಅಂಜನ್ಗಂತೂ ಸಿಕ್ಕಾಪಟ್ಟೆ ಕೆಟ್ಟು ಕೋಪ ಬರ್ತಿರುತ್ತೆ. ಕೈಯಲ್ಲಿರುವ ಸೌಟನ್ನ ನೆಲಕ್ಕೆ ಹಂಗೆ ಬಿಸಾಕ್ಬಿಡ್ತಾಳೆ. ಆ ಸೌಂಡ್ ಅನ್ನ ಕೇಳಿಸ್ಬಿಟ್ಟು ಈ ಕಡೆ ನಿಂಗವಜ್ಜಿ ಏನೇ ಅದು ಅಂತ ಹೇಳಿದಾಗ ಏನಿಲ್ಲ, ಕೈ ತಪ್ಪಿ ಗ್ಲಾಸು ಬಿದ್ಬಿಡ್ತು ಅಂತ ಹೇಳ್ಬಿಟ್ಟು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತಿರ್ತಾರೆ. ಏ ಅಂಜು, ಈ ತರ ಎಲ್ಲ ಸೌಂಡ್ ಮಾಡ್ಬೇಡ ಕಣೆ, ಆ ನಿಂಗವಜ್ಜಿ ಗೊತ್ತಾದ್ರೆ ಮತ್ತೆ ರಂಪ ಮಾಡ್ತಾಳೆ. ಮತ್ತೇನಾದ್ರೂ ದೊಡ್ಡ ಪನಿಷ್ಮೆಂಟ್ ಕೊಟ್ರೆ ಏನೇ ಮಾಡೋದು, ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೊಳ್ಳೆ, ಇಷ್ಟೊಂದ್ ಕೋಪ ಮಾಡ್ಕೊಂಬೇಡ್ವೆ ಅಂತ ದೇವಯಾನಿ ಅಂಜನ್ಗೆ ಕನ್ವಿನ್ಸ್ ಮಾಡ್ತಿರ್ತಾಳೆ. ಈ ಹಳೆ ಮುತ್ತಿನ ಮಾತ್ರ ನಾನಂತೂ ಬಿಡೋದಿಲ್ಲ, ಬಹಳ ಓವರ್ ಆಗಿ ಆಡ್ತಿದ್ದಾಳೆ, ನಾನ್ ಮಾತ್ರ ಸುಮ್ನೆ ಇರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನ ಕೂಡ ಕೋಪನ ಹೇಳ್ತಿರ್ತಾಳೆ. ಅವಳ ಕೋಪನ ಅವಳು ತೋಡ್ಕೊತಿರ್ತಾಳೆ. ಹಾಗೆ ಕಾಫಿನೇ ಆಗುತ್ತೆ, ತಿಂಡಿ ಕೂಡ ಆಗತ್ತೆ. ತಿಂಡಿ ಮಾಡುವಾಗ ದೇವಯಾನಿ ಮುಖ ಎಲ್ಲ ಮೂತಿ ಎಲ್ಲ ಫುಲ್ಲು ಮಸಿ ಆಗೋಗ್ಬಿಡತ್ತೆ. ದೇವಯಾನಿ ಪರಿಸ್ಥಿತಿನ ನೋಡ್ಬಿಟ್ಟು ಈ ಕಡೆ ಅಂಜನಗೂ ತುಂಬಾ ಕೋಪ ಬರುತ್ತೆ, ಬೇಜಾರಾಗತ್ತೆ. ಅದಾದ ನಂತರ ತಿಂಡಿ ಕಾಫಿ ಎಲ್ಲ ತಗೊಂಡ್ ಬಂದು ಮನೆಯವ್ರಿಗೆ ಕೊಡ್ತಿರ್ತಾರೆ. ಸೊ ಈ ಕಡೆ ಮೊದ್ಲಿಗೆ ನಿಂಗವಜ್ಜಿಗೆ ಕಾಫಿ ಮತ್ತೆ ತಿಂಡಿನ ಕೊಟ್ಟಾಗ ಒಂದು ತಿಂಡಿ ಟೇಸ್ಟ್ ನ ನೋಡ್ಬಿಟ್ಟು ಕೆಟ್ಟು ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ತುಂಬಾನೇ ಕೆಟ್ಟದಾಗಿರುತ್ತೆ, ರುಚಿ ಇರಲ್ಲ, ತುಂಬಾ ಸಪ್ಪೆ ಆಗಿರುತ್ತೆ, ಕೆಟ್ಟಾಗಿರುತ್ತೆ ಅಂತ ಹೇಳ್ಬಿಟ್ರು. ಏನ್ರ ಇದು, ನೀವ್ ಅಮ್ಮ ಮಗಳು ಇದೇನಾ ಕಲ್ತಿರೋದು, ತೂ ತೂ ಬಾಯಿಗೆ ಇಡಂಗಿಲ್ಲ, ಹಾಗೆ ಹೇಗೆ ಅಂತ ಈ ಕಡೆ ನಿಂಗವಜ್ಜಿ ಗರಾಡ್ತಿರ್ತಾಳೆ. ಆಗ ಈ ಕಡೆ ದೇವಯ್ಯನಿ ಮನ್ಸಲ್ಲೇ ಬೈಕೋತಿರ್ತಾಳೆ. ಏ ಮುದ್ಕಿ, ಎಷ್ಟ್ ಆಡ್ತೀಯ ಆಡೆ, ನಿನಗೊಂದಿನ ಸರಿಯಾಗಿ ಪಾಠ ಕಲಿಸ್ತೀನಿ, ನೋಡ್ತಾ ಇರು, ನಿನಗೊಂದ್ ಗತಿ ಕಾಣಿಸ್ತೀನಿ ಅಂತ ಈ ಕಡೆ ದೇವಯ್ಯನಿ ಕೂಡ ಮನ್ಸೊಳಗಡೆ ಬೈಕೋತಿರ್ತಾಳೆ ನಿಂಗವಜ್ಜಿಗೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೀತೆ. ಅದಾದ ನಂತರ ಬೆಳಗಿನ ಜಾವನೇ ಭೂಮಿ ಎದ್ಬಿಟ್ಟು ಒಂದು ವ್ರತನ ಮಾಡ್ಬೇಕು ಅಂತ ಹೇಳಿರ್ತಾರಲ್ವಾ, ಗುರುಗಳು ಹೇಳಿರ್ತಾರೆ. ಹಾಗಾಗಿ ಭೂಮಿ ಅಜಿತನ್ಗೋಸ್ಕರ ಒಂದು ಶ್ರದ್ಧೆಯಿಂದ ಮಡಿಯಿಂದ ಪೂಜೆ ಮಾಡೋದಕ್ಕೆ, ವ್ರತ ಮಾಡೋದಕ್ಕೆ ತಯಾರಾಗಿರ್ತಾಳೆ. ಸ್ನಾನ ಮಾಡಿ ಬಟ್ಟೆ ಉಟ್ಬಿಟ್ಟು, ರೇಷ್ಮೆ ಸೀರೆ ಉಟ್ಬಿಟ್ಟು ಒಂದು ಪೂಜೆನ ಪುರಸ್ಕರನ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊತಿರ್ತಾಳೆ. ಇನ್ನೇನು ಗುರುಗಳು ಹೇಳಿರೋ ಹಾಗೇನೆ ಆ ಒಂದು ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಬೇಕು, ಹಾಗೇನೆ ಹುತ್ತಕ್ಕೆ ಹೋಗ್ಬಿಟ್ಟು ಮಣ್ಣು ತರಬೇಕು, ತುಂಬಾ ವಿಧಿವಿಧಾನಗಳು ಕೂಡ ಹೇಳಿರ್ತಾರೆ. ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ. ಭೂಮಿ ಜೊತೆಗೆ ಮಯೂರಿ ಕೂಡ ಕೈ ಜೋಡಿಸಿರ್ತಾಳೆ. ಹಾಗೇನೆ ಮನೆಯಲ್ಲಿ ತುಂಬಾ ಬೇಗ ಎದ್ದು ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ತಿರೋ ಈ ಕಡೆ ನಿಂಗವಜ್ಜಿ ಬರ್ತಾರೆ. ಏ ಹುಡುಗಿ, ಏನೇ ಇದು, ಇಷ್ಟ ಬೇಗ ಪೂಜೆ ಮಾಡ್ತಿದ್ದೆಲ್ಲ ಅಂತ ಹೇಳಿ ಈ ಕಡೆ ನಿಂಗವಜ್ಜಿ ಭೂಮಿನ ಅಂದ್ರೆ ಭೂಮಿನ ಕೇಳ್ತಿರ್ತಾರೆ. ಆಗ ಭೂಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ. ಅಜಿತ್ ಸಾಹೇಬ್ರಿಗೋಸ್ಕರ ಇದೆಲ್ಲ ವ್ರತ ಮಾಡ್ತಾ ಇದೀನಿ, ಅವ್ರ ಜೀವ ಕಾಪಾಡೋದಕ್ಕೋಸ್ಕರ ವ್ರತ ಮಾಡ್ತಾ ಇದೀನಿ ಅಂತ ಹೇಳ್ಕೊಳೋಗಿಲ್ಲ. ಅಷ್ಟರಲ್ಲಿ ಮಯೂರಿ ಮತ್ತೆ ಬಂದು, ಅಜ್ಜಿ ಅದು ಮೊನ್ನೆ ಬಂದಿದ್ರಲ್ಲ ಗುರುಗಳು, ಅವ್ರ ಏನ್ ಹೇಳಿದ್ರು ಗೊತ್ತಾ, ಭೂಮಿ ಈ ವ್ರತನ ಮಾಡಿದ್ರೆ ಒಳ್ಳೆ ಹುಡುಗ ಸಿಗ್ತಾನಂತೆ, ಒಳ್ಳೆ ಗಂಡ ಸಿಗ್ತಾನಂತೆ, ಅದಕ್ಕೆ ಈ ವ್ರತನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ವ್ರತದ ಬಗ್ಗೆ ಹೇಳಿದಾಗ, ಅಯ್ಯೋ ಈ ತರ ವ್ರತನ, ತುಂಬಾ ಡೇಂಜರ್ ಕಣ್ರೆ, ಆ ಹುತ್ತದ ಹತ್ರ ಎಲ್ಲ ಹಾವಿರತ್ತೆ, ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಹೆದರ್ಸ್ತಿರ್ತಾರೆ. ಆಗ ಈ ಕಡೆ ಮಯೂರಿ ಇದ್ದವಳು, ಅಜ್ಜಿ ನೀನೇ ಏನು ಟೆನ್ಷನ್ ಮಾಡ್ಕೋಬೇಡ, ಮನಸ್ಸಿನ ಜೊತೆ ನಾನಿದ್ದೀನಿ, ಅವಳು ವ್ರತನ ಮಾಡ್ಲಿ, ಅವಳಿಗೆ ಏನು ಕೂಡ ತೊಂದ್ರೆ ಆಗದೆ ಇರ್ತಾರ, ನಾನ್ ನೋಡ್ಕೊಂತೀನಿ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಕನ್ವಿನ್ಸ್ ಮಾಡ್ಬಿಟ್ಟು ನಿಂಗವಜ್ಜಿಗೆ ಹೇಳ್ತಾರೆ. ಆಗ ಮನೆಯಲ್ಲಿ ಪೂಜೆ ಎಲ್ಲ ಆಗತ್ತೆ, ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು, ಹುತ್ತದ ಹತ್ರ ಹೋಗ್ಬೇಕು, ಅದೆಲ್ಲ ಕೂಡ ನಿಂಗವಜ್ಜಿಗೆ ಹೇಳ್ತಾರೆ. ಅಜ್ಜಿ ಇಲ್ಲಿ ಮನೆಯಲ್ಲಿ ಪೂಜೆ ಆಯ್ತು, ಮತ್ತೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ಹುತ್ತಕ್ಕೆ ಹೋಗ್ಬಿಟ್ಟು ಮಣ್ಣೆಲ್ಲ ತರೋಕಿದೆ, ಆ ಗುರುಗಳು ಹೇಗ್ ಹೇಳಿದ್ರು ಹಾಗೆ ಮಾಡ್ಬೇಕು ಅಂತ ಹೇಳಿದಾಗ, ಅಯ್ಯೋ ಆ ಹುತ್ತದ ಹತ್ರ ಹೋಗ್ಬೇಕಾ, ಅಲ್ಲಿಗೆ ಮಾತ್ರ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಹೇಳ್ತಿದ್ರು ಕೂಡ ಈ ಕಡೆ ಭೂಮಿ ಮತ್ತೆ ಮಯೂರಿ ಕೇಳ್ತಿರಲ್ಲ. ಇಲ್ಲ ಅಜ್ಜಿ ಪ್ಲೀಸ್ ಅಜ್ಜಿ ಅಂತ ಹೇಗೋ ಒಂದು ಕನ್ವಿನ್ಸ್ ಮಾಡ್ತಾರೆ. ಸರಿ ಆಯ್ತು ಅಂತ ಒಪ್ಕೋತಾರೆ ನಿಂಗವಜ್ಜಿ. ಇನ್ನೊಂದ್ ಕಡೆ ಈ ದೇವಯಾನಿ ಮತ್ತೆ ಅಂಜನಾ ಈ ಭೂಮಿಗೆ ವ್ರತ ಮಾಡಕ್ ಹೇಳಿರೋ ಅಂತ ಗುರುಗಳು ಹೇಳ್ತಿರುವಾಗ ಈ ಕಡೆ ಅಂಜನಾ ಮತ್ತೆ ದೇವಯಾನಿ ಎಲ್ಲ ಕೂಡ ಕದ್ದು ಕೇಳಿಸ್ಕೊಂಡಿರ್ತಾರೆ. ಹಾಗಾಗಿ ಆ ಹುತ್ತದ ಹತ್ರ ಹೋದಾಗ ವಿಷಕಾರಿ ಹಾವನ್ನ ಬಿಡೋದಿಕ್ಕೆ ಈ ಕಡೆ ಭದ್ರಂಗಿ ಎಲ್ಲ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದೇ ಪ್ರಕಾರ ಈ ಕಡೆ ಭದ್ರ ಕೂಡ ಒಂದು ವಿಷದ ಹಾವು, ಅಂದ್ರೆ ಒಂದು ವಿಷದ ಹಾವನ್ನ ತಗೊಂಡು ಆ ಹುತ್ತದಲ್ಲಿ ಬಿಡೋದಿಕ್ಕೆ ಅಂತ ತಗೊಂಡ್ ಬಂದಿರ್ತಾರೆ. ಈ ಕಡೆ ದೇವಯಾನಿ ಎಲ್ಲ ಲೊಕೇಶನ್ ಕೂಡ ಸೆಂಡ್ ಮಾಡಿರ್ತಾಳೆ. ಭೂಮಿ ಯಾವ ಟೈಮ್ಗೆ ಯಾವ ಹುತ್ತದ ಹತ್ರ ಬರ್ತಾಳೆ, ಮನೆ ಹತ್ರ ದೇವಸ್ಥಾನ ಹತ್ರ ಇದೆ, ಅಲ್ಲೇ ಒಂದು ಹುತ್ತ ಇದೆ, ಎಲ್ಲ ಲೊಕೇಶನ್ ಕೂಡ ಶೇರ್ ಮಾಡಿರೋದ್ರಿಂದ ಭದ್ರ ಕೂಡ ಕಷ್ಟ ಆದ್ರೂ ಕೂಡ ತುಂಬಾನೇ ಶ್ರದ್ಧೆಯಿಂದ, ಅಂದ್ರೆ ದುಡ್ಡಿಗೋಸ್ಕರ ದೇವಯಾನಿ ಹೇಳಿರುವ ಮಾತನ್ನ ಒಪ್ಕೊಂಡು ಒಂದು ವಿಷಕಾರಿ ಹಾವನ್ನ ಕೂಡ ಹುತ್ತದೊಳಗಡೆ ಬಿಡೋದಿಕ್ಕೆ ಅಂತ ಬಂದಿರ್ತಾನೆ. ಆ ಹುತ್ತದೊಳಗಡೆ ಬಿಟ್ರೆ ಭೂಮಿಯೇ ಆ ಒಂದು ಹುತ್ತದ ಮಣ್ಣನ್ನ ತೆಗೆಯುವಾಗ ಭೂಮಿಗೆ ಕಚ್ಚಿ ಸಾಯಿಸ್ಬೇಕು ಅನ್ನೋದು ಈ ಕಡೆ ದೇವಯಾನಿಯ ಉದ್ದೇಶ ಆಗಿರತ್ತೆ. ಇನ್ನೇನು ಮಯೂರಿ ಮತ್ತೆ ಭೂಮಿ ಇಬ್ರು ಕೂಡ ಹುತ್ತದ ಹತ್ರ ಹೋಗ್ತಾರೆ. ಮಯೂರಿ ಸ್ವಲ್ಪ ದೂರದಲ್ಲೇ ನಿಂತಿರ್ತಾಳೆ. ಇನ್ನೇನು ಭೂಮಿ ತಣಿ ಎರೆಯೋದಿಕ್ಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ವ್ರತನ ಕಂಪ್ಲೀಟ್ ಮಾಡೋದಿಕ್ಕೆ ಹುತ್ತದ ಹತ್ರ ಹೋಗ್ತಾಳೆ, ಮಣ್ಣೆಲ್ಲ ತರೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಪುರಸ್ಕಾರವನ್ನ ಮಾಡ್ಬಿಟ್ಟು ಹೋದಾಗ ಒಂದು ವಿಷಕಾರಿ ಹಾವುನ ನೋಡ್ಬಿಟ್ಟು ಭೂಮಿಗೆ ಭಯ ಆಗತ್ತೆ. ಆ ವಿಷಕಾರಿ ಹಾವು ಭದ್ರ ಬಿಟ್ಟಿರ್ತಾನಲ್ವಾ, ಸೊ ಆ ಹಾವು ಭೂಮಿಗೆ ಕಚ್ಚೋದಿಕ್ಕೆ ಅಂತ ಬಂದ್ಬಿಡತ್ತೆ. ಆದ್ರೆ ಅದೇ ಟೈಮ್ಗೆ ಅಜಿತ್ ಎಂಟ್ರಿ ಕೊಡ್ತಾರೆ. ಜೊತೆಗೆ ಸತ್ಯಣ್ಣ ಕೂಡ ಬಂದಿರ್ತಾರೆ. ಆದ್ರೆ
ಭೂಮಿನ ತುಂಬಾ ಸೇಫ್ ಆಗಿ ಅಜಿತ್ ಕಾಪಾಡ್ಕೋತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ವಿಷಕಾರಿ ಹಾವು ಭೂಮಿಗೆ ಕಚ್ಚಬೇಕು ಅನ್ನೋಷ್ಟರಲ್ಲಿ ಭೂಮಿನ ಎಳ್ಕೊಂಡ್ಬಿಡ್ತಾನೆ ಈ ಕಡೆ ಅಜಿತ್ ಬಂದ್ಬಿಟ್ಟು. ಈ ಕಡೆ ದೇವ್ರೆ ಅಜಿತ್ ನ ಕರ್ಸ್ಕೊಂಡಿರ್ಬಹುದು ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಅಜಿತ್ಗೆ ಭೂಮಿನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸತ್ಯನ್ಗೆ ಕಾಲ್ ಮಾಡಿ ಹೇಳಿರ್ತಾರೆ. ಹಾಗಾಗಿ ಭೂಮಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೇನೆ ಅಂತ ಭೂಮಿನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸತ್ಯನ ಕರ್ಕೊಂಡು ಇಲ್ಲಿಗೆ ಬಂದಿರುವಂತಹ ಒಂದು ಸಿಚುಯೇಷನ್ ಆಗಿರುತ್ತೆ. ಸೊ ಭೂಮಿ ಎಲ್ಲಿದೆ ಅಂತ ತಿಳ್ಕೊಂಡಾಗ ಅಜಿತ್ ಕೂಡ ಇಲ್ಲಿಗೆ ಬಂದಿರ್ತಾನೆ. ಹಾಗಾಗಿ ಆ ವಿಷಕಾರಿ ಹಾವು ಇನ್ನೇನು ಭೂಮಿ ಕಚ್ಚಕ್ ಹೋದಾಗ ಈ ಕಡೆ ಅಜಿತ್ ಕಾಪಾಡ್ತಾರೆ. ಆ ಕಾಪಾಡಿದಾಗ ಸ್ವಲ್ಪ ನೆಲ ಡೌನ್ ಇರೋದ್ರಿಂದ ಇಬ್ರು ಉರುಳ್ಕೊಂಡು ಕೆಳಗಡೆ ಹೋಗ್ತಾ ಇರ್ತಾರೆ. ಅದೆಲ್ಲ ಒಂದು ಸಿಚುಯೇಷನ್ ನಡೀತೇವೆ. ಒಟ್ನಲ್ಲಿ ಭೂಮಿನ ಅಜಿತ್ ಒಂದು ಕಾಪಾಡಿದಾಯ್ತು. ಅಜಿತ್ ನ ನೋಡ್ಬಿಟ್ಟು ಭೂಮಿಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಸಾಹೇಬ್ರೆ ನೀವಾ ಸಾಹೇಬ್ರೆ ನನ್ನ ಬಿಟ್ಟು ಎಲ್ಲೋಗಿದ್ರಿ ಸಾಹೇಬ್ರೆ, ನನ್ಗೆ ನಿಮ್ಮನ್ನ ಬಿಟ್ಟಿರೋಕ್ ಶಕ್ತಿ ಇಲ್ಲ ಸಾಹೇಬ್ರೆ, ಇನ್ಮೇಲೆ ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡಿ ಸಾಹೇಬ್ರೆ. ಸಾಹೇಬ್ರೆ ಏನ್ ಗೊತ್ತಾ, ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ದಾಗ ಅಜಿತ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಭೂಮಿನ ಬಾಚಿ ತಪ್ಕೊಂಡು ಹಣೆ ಮೇಲೆ ಒಂದು ಮುತ್ತಿಡ್ತಾನೆ. ಭೂಮಿ ಕೂಡ ಏನ್ ಕಮ್ಮಿ ಇಲ್ಲ. ಅಜಿತ್ ಕೆನ್ನೆಗೂ ಕೂಡ ಅಜಿತ್ ಮುಖಕ್ಕೆಲ್ಲ ಮುತ್ತುಗಳ ಸುರಿಮಳೆನೆ ಸುರಿಸ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಹೀಗೆ ಇಬ್ರು ಕೂಡ ಕೊನೆಗೂ ಒಂದಾಗ್ಬಿಡ್ತಾರೆ. ಆಗ ಈ ಕಡೆ ಭೂಮಿ ಎಲ್ಲ ಕೂಡ ಹೇಳ್ಕೊತಾಳೆ, ಸಾಹೇಬ್ರೆ ನಿಮ್ ಜೊತೆನೆ ನಾನ್ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಸಾಹೇಬ್ರೆ ನನ್ನನ್ನ ಬೇಡ ಅಂತ ಮಾತ್ರ ಹೇಳ್ಬೇಡಿ. ಹಾಗೆ ಹೇಗೆ ಅಂತ ಭೂಮಿನ ಒಂದು ತೊಳಲಾಟವನ್ನ ಅಜಿತ್ ಹತ್ರ ಹೇಳ್ಕೊಂಡಾಗ ಅಜಿತ್ ಅಂತೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಸೊ ಆತರ ಆಗ್ತಿರತ್ತೆ ಈ ಕಡೆ ಅಜಿತ್ಗೂ ಕೂಡ. So, ಇದೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಅದಾದ ನಂತರ ಭದ್ರ ಅಲ್ಲೇ ಇರ್ತಾನೆ. ಛೆ ಮಿಸ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೇನ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ಭದ್ರ ಅಜಿತ್ ಕಣ್ಣಿಗೆ ಭದ್ರ ಬೀಳ್ತಾನೆ. ಅಜಿತ್ ಅಲ್ಲಿಂದ ಓಡೋಗ್ಬಿಟ್ಟು ಹೇಗೋ ಹಾಗೋ ಮಾಡ್ಬಿಟ್ಟು ಈ ಕಡೆ ಭದ್ರನ ಹಿಡಿತಾನೆ. ಭದ್ರ ಎಷ್ಟೇ ಕೂಡ ತಪ್ಪಿಸ್ಕೊಂಡು ಹೋದ್ರು ಕೂಡ ಭದ್ರನ ಹೇಗೋ ಮಾಡಿ ಹಿಡಿತಾನೆ. ಚೆನ್ನಾಗಿ ಹಿಗ್ಗಾಮುಗ್ಗ ಬಾರಿಸ್ತಾನೆ. ಇನ್ನೇನು ಅಜಿತ್ ಹತ್ರ ಸಿಕ್ಕಾಕೊಂಡ್ರೆ ಮತ್ತೆ ಮೊದ್ಲೇ ಒಂದ್ಸಲ ಜೈಲ್ ಪಾಲಾಗಿದೆ, ಮತ್ತೆ ಈಗ ಏನಾದ್ರು ಮತ್ತೆ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ಕತೆ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಏನೋ ಇದು, ಏನೋ ಸತ್ಯ, ಯಾಕೋ ನನ್ ಭೂಮಿನ ಕೊಲೆ ಮಾಡಕ್ ಬಂದಿದ್ಯಾ ಹಾಗೆ ಹೇಗೆ ಅಂತ ಅಜಿತ್ ಹೊಡಿತಾ ಬಡಿತಾ ಕೇಳ್ತಿರುವಾಗ ಸತ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅದು ಅದು ನನ್ಗೇನು ದ್ವೇಷ ಇಲ್ಲ ನಿಮ್ ಮೇಲೆ, ಅದು ಯಾರೋ ಮಾತ್ ಕೇಳಿ ಈ ತರ ಕೆಲಸ ಮಾಡ್ಬಿಟ್ಟೆ ಅಂತ ಹೇಳಿದಾಗ ಯಾರೋ ಹೇಳಿದ್ದು ಅಂದಾಗ ನಿಮ್ ಮನೆಯವರಲ್ಲೇ ಒಬ್ರು ಅಂತ ಹೇಳಿದಾಗ ಯಾರು ಅದು ಅಂತ ಹೇಳಿದಾಗ ಅದು ದೇವಯಾನಿ ಮ್ಯಾಮ್ ಅಂತ ಹೇಳ್ಬಿಡ್ತಾನೆ. ದೇವಯಾನಿ ಹೆಸರು ಕೇಳಿದ ತಕ್ಷಣ ಈ ಕಡೆ ಅಜಿತ್ ಅಂತೂ ಕೆಂಡ ಮಂಡಲ ಆಗಿರ್ತಾನೆ. ಸೀದಾ ಭದ್ರನ ಹೇಳ್ಕೊಂಡು ನಿಂಗವನ್ ಮನೆಗೆ ಬಂದೇ ಬಿಡ್ತಾನೆ. ಅಂದ್ರೆ ಮನೆಯಲ್ಲಿ ಶ್ರವಣ್ ರಾಮು ಸಂಗೀತ ದೇವಯಾನಿ ಎಲ್ರು ಕೂಡ ಇರ್ತಾರೆ. ಆ ಮನೆಗೆ ಈ ಭದ್ರನ ಹೇಳ್ಕೊಂಡ್ ಬಂದೇ ಬಿಡ್ತಾನೆ. ಈ ಕಡೆ ದೇವಯಾನಿ ಹೆಸರು ಕೇಳಿದ ತಕ್ಷಣ ಅಜಿತ್ ಅಂತೂ ಫುಲ್ ಶಾಕ್ ಅಲ್ಲಿ ತುಂಬಾ ಕೆಂಡಮಂಡಲವಾಗಿ ಬಂದಾಗ ಈ ಕಡೆ ಭದ್ರನ ಹೇಳ್ಕೊಂಡ್ ಬಂದು ಅತ್ತೆ ದೇವಯಾನಿ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ತುಂಬಾ ಜೋರಾಗಿ ಕಿರ್ಚಿರ್ತಾನೆ. ಆಗ ಮನೆಯವರು ಎಲ್ರು ಕೂಡ ಶಾಕ್ ಅಲ್ಲಿ ನಿಂತಿರ್ತಾರೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ದೇವಯಾನಿ ಅಂತ್ಯ ಆಗತ್ತಾ, ದೇವಯಾನಿ ಅರೆಸ್ಟ್ ಆಗ್ತಾಳಾ, ನಿಂಗವ್ವಂಗೆ ಗೊತ್ತಾಗತ್ತಾ ಅಜಿತ್ ಹೆಂಡತಿ ಭೂಮಿ ಅಂತ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.